ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಾ ವ್ಲಾಗ್. ನಾನಿವತ್ತು ನಿಮಗೆ ತೋರಿಸ್ತಿರೋದು ವಿಶಾಲ್ ಮಾರ್ಟ್ದು ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ನನ್ನ ಮಗಳಿಗೆ ಅಂದರೆ ಅವಳು ಟ್ರಿಪ್ ಹೋಗ್ತಿದ್ದಾಳೆ, ಸೊ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದು. ಬಟ್ ನಮಗಿಲ್ಲಿ ಯಾವುದು ಆ್ಯಕ್ಚುಲಿ ಇಷ್ಟ ಆಗ್ತಿಲ್ಲ, ನೋಡ್ತಿದ್ದೀವಿ. ನನ್ನ ಮಗಳಿಗೆ ಕುರ್ತಿ ಮತ್ತು ಲೆಗ್ಗಿನ್ ಅಥವಾ ಕುರ್ತಿ ಅಥವಾ ಪ್ಯಾಂಟ್ ಈ ಥರ ಡ್ರೆಸ್ನ ಹಾಕೋಕೆ ಹೇಳಿದ್ದಾರೆ ಟ್ರಿಪ್ಪಿಗೆ. ಅವರು ಜೀನ್ಸು ಮತ್ತು ಶಾರ್ಟ್ಸ್ ಈ ಥರ ಏನು ಹಾಕಬಾರ್ದು, ಫ್ರಾಕ್ ಕೂಡ ಹಾಕಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಅವಳಿಗೆ ಫಸ್ಟ್ ಟೈಮ್ ನಾವು ಹಾಕ್ತಿರೋದು ಜುಡಿಯೋಗೆ ಬಂದ್ವಿ ನಾವು. ಅಂದರೆ ಅವಳಿಗೆ ಯಾವಾಗಲೂ ಲೆಗ್ಗಿನ್ಸು ಟಾಪು ಈ ಥರ ಕುರ್ತೀಸ್ ಈ ಥರ ಯಾವುದೂ ಹಾಕಿಲ್ಲ. ಆಲ್ಮೋಸ್ಟ್ ಈ ಥರ ಶಾರ್ಟ್ಸು ಪ್ಯಾಂಟ್ ಈ ಥರನೇ ಅವಳು ವೇರ್ ಮಾಡಿರೋದು. ಸೊ ಫಸ್ಟ್ ಟೈಮ್ ವೇರ್ ಮಾಡಿಸ್ಲಿಕ್ಕೆ ಅಂದ್ಬಿಟ್ಟು ಪರ್ಚೇಸ್ ಮಾಡಲಿಕ್ಕೆ ಬಂದ್ವಿ. ನಮಗೂ ಅವಳಿಗೆ ಎಲ್ಲಿ ತೊಗೋಬೇಕು ಕುರ್ತಿ ಅದು ಇದು ಅಂತ ಐಡಿಯಾನೇ ಬರಲಿಲ್ಲ. ಸೊ ಹಾಗಾಗಿ ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿದೆ ಅಂತ ಯಾರೋ ಹೇಳಿದರು ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಅಲ್ಲೂ ಇಷ್ಟ ಆಗಲಿಲ್ಲ, ಜುಡಿಯೋಗೆ ಬಂದ್ವಿ. ಜುಡಿಯೋದಲ್ಲಿ ನಿಮಗೆ ಗೊತ್ತಲ್ಲ, ಆಲ್ಮೋಸ್ಟ್ ವೆಸ್ಟರ್ನ್ ಡ್ರೆಸ್ಸೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ಫ್ರಾಕ್ ಥರ ಇರೋ ಟಾಪ್ಗಳನ್ನೇ ಪರ್ಚೇಸ್ ಮಾಡಿ ಅದಕ್ಕೆ ನಾವು ಲೆಗ್ಗಿನ್ ಹಾಕಬೇಕು ಅಂತ ಹೇಳಿ ಡಿಸೈಡ್ ಆಗಿ ಸೊ ಆ ಥರನೇ ಪರ್ಚೇಸ್ ಮಾಡಿದ್ವಿ. ಈ ಥರ ಪೌಚ್ ಒಂದು ಪರ್ಚೇಸ್ ಮಾಡಿದ್ವಿ. ನನ್ನ ಹತ್ರ ದೊಡ್ಡ ದೊಡ್ಡ ಪೌಚಸ್ ಇದೆ, ಬಟ್ ಅದು ಇವಳಿಗೆ ದೊಡ್ಡದಾಗುತ್ತೆ ಅಂದರೆ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಸ್ಮಾಲ್ ಪೌಚಸ್ ಅವಳಿಗೆ ಎಷ್ಟು ಬೇಕು ಅವಳು ಕ್ರೀಮ್ ಇದೆಲ್ಲ ಹಾಕೊಳ್ಳೋಕ್ಕೆ ಆ ಥರದ್ದು ಒಂದು ಪರ್ಚೇಸ್ ಮಾಡಿದೆ. ಮಾಡಿ ಅವಳಿಗೆಲ್ಲ ಪ್ಯಾಕ್ ಮಾಡಿಡೋಣ ಅಂತ ಹೇಳಿ ಇದು ಬಂದು ಅವಳ ಕ್ರೀಮು, ಅವಳ ಸನ್ಸ್ಕ್ರೀನ್ ಲೋಷನ್ನು ಆ್ಯಂಡ್ ಅವಳದು ಪೇಸ್ಟು, ಹಾಗೆ ಒಂದು ಸ್ವಲ್ಪ ಸ್ಯಾಂಪು ಪ್ಯಾಕೆಟ್ ನಾನು ಕೊಟ್ಟೆ ಅವಳಿಗೆ ಎಲ್ಲನೂ ಕ್ಯಾರಿ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ. ನೀವು ಪೌಚ್ ನೋಡ್ತಿರ್ಬೋದು ಎಷ್ಟು ಸ್ಮಾಲ್ ಆಗಿದೆ. ಅಂದರೆ ಒಂದು ಮಗುಗೆ ಏನು ಬೇಕು ಮಕ್ಕಳಿಗೆ ಅಷ್ಟನ್ನು ಮಾತ್ರ ಅದರಲ್ಲಿ ಹಾಕೊಬೋದು. ಅಷ್ಟು ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಜುಡಿಯೋದಲ್ಲೇ ತಂದಿದ್ದು. ಹಾಗೆ ಬ್ಯಾಗಲ್ಲಿ ಬಟ್ಟೆನೂ ಕೂಡ ಪ್ಯಾಕ್ ಮಾಡಿ ಇಡೋಣ ಅಂತೇಳಿ ಪ್ಯಾಕ್ ಮಾಡಿ ಇಟ್ಟೆ. ಅಂದರೆ ನಾನು ಅವಳಿಗೆ ಟೆಂಪಲ್ಗೆ ಹೋಗ್ಲಿಕ್ಕೆ ಅಂತ ಹೇಳಿ ಡ್ರೆಸ್ಸು ಲೆಗ್ಗಿನ್ಸ್ ಈ ಥರನೇ ಹೇಳಿದರು ಅವರು. ಅದನ್ನೇ ಬೇರೆ ಸಪ್ರೇಟಾಗಿ ಸೈಡಲ್ಲಿ ಇಟ್ಟು, ಅಂದರೆ ಅವಳಿಗೆ ಹಿಂಸೆ ಆಗಬಾರ್ದು ಲೆಗ್ಗಿನ್ಗೆ ಟಾಪ್ನ ಅದರ ಜೊತೆಗೆ ಸೇರಿಸಿ ಮಡಿಸಿ ಇಡ್ತಾಯಿದ್ದೆ. ಹಾಗೆ ನೈಟ್ ವೇರೂ ಅಷ್ಟೇ, ನಾನು ಅದು ಶಾರ್ಟ್ಸ್ ಹಾಕೋಂಗಿಲ್ಲ ಅಂತ ಹೇಳಿದರು ನೈಟ್ ವೇರ್ಗೂ ಕೂಡ. ಹಾಗಾಗಿ ಪ್ಯಾಂಟು ಮತ್ತು ಟೀ ಶರ್ಟು ಈ ಥರದನ್ನೇ ಬೇರೆ ಸಪ್ರೇಟಾಗಿ ಅದ್ರ ಜೊತೆಗೆ ಸೇರಿಸಿ ಮಡಿಸಿ ಇಟ್ಟೆ. ಆ್ಯಂಡ್ ಅದ್ರ ಜೊತೆಗೆ ಸಮುದ್ರಕ್ಕೆ ಅಂದರೆ ಬೀಚ್ಗೆ ಹೋಗಲಿಕ್ಕೆ ಶಾರ್ಟ್ಸು ಮತ್ತು ಟೀ ಶರ್ಟ್ಸ್ನ ಕೂಡ ಹೇಳಿದರು. ಹಾಗಾಗಿ ನಾನು ಶಾರ್ಟ್ಸು ಡ್ರೈ ಫಿಟ್ ಟೀ ಶರ್ಟ್ಸು ಅದನ್ನು ಕೂಡ ಸಪ್ರೇಟ್ ಮಾಡಿ ಒಂದು ಸೈಡಲ್ಲಿ ಡ್ರೆಸ್ಗಳು, ಒಂದು ಸೈಡಲ್ಲಿ ನೈಟ್ ವೇರ್ಗಳು, ಒಂದು ಸೈಡಲ್ಲಿ ಇದು ಟೀ ಶರ್ಟ್ಸು ಮತ್ತು ಶಾರ್ಟ್ಸು ಈ ಥರ ಮಾಡಿ ಸಪ್ರೇಟ್ ಮಾಡಿ ಎಲ್ಲನೂ ಮಡಿಸಿ ಪ್ಯಾಕ್ ಮಾಡಿದೆ. ನೆಕ್ಸ್ಟು ಈ ಥರ ಒಂದು ಬ್ಯಾಗು ಅವಳಿಗೆ ಕ್ಯಾರಿ ಮಾಡಲಿಕ್ಕೆ ಅಂತ ಹೇಳಿ, ಅಂದರೆ ಅವಳು ಬೀಚ್ಗೆ ಹೋದ್ರೂ ಕೂಡ ಒಂದು ಬಟ್ಟೆನ ತೊಗೊಂಡು ಇದರಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಆ ಥರ ಈ ಬ್ಯಾಗ್ಗೆ ಅಂದರೆ ಸಿಂಪಲ್ಲಾಗಿ ಅವಳಿಗೆ ಏನೇನು ಬೇಕು ಐಟಮು ಬಸ್ಸಲ್ಲೂ ಕೂಡ ಸಪ್ರೇಟಾಗಿ ಬ್ಯಾಗ್ನ ಇಟ್ಬಿಡ್ತಾರೆ. ಹಾಗಾಗಿ ಇದನ್ನ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಇದಕ್ಕೆ ಏನೇನು ಬೇಕು ತಿಂಡಿ ಐಟಮ್ಗಳು ಸ್ವಲ್ಪ, ಹಾಗೆ ಈ ಥರ ಟೋಪಿನ ಕೂಡ ನಾನು ತರಿಸಿದ್ದೆ. ಅಂದರೆ ಅವಳಿಗೆ ಬೀಚಲ್ಲಿ ಬಿಸಿಲಾಗುತ್ತೆ ಅಲ್ಲ, ಸೊ ಹಾಗಾಗಿ ಇದು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿ ಈ ಥರ ಕ್ಯಾಪ್ನು ಕೂಡ ತರಿಸಿದ್ದೆ. ಅದನ್ನು ಕೂಡ ಈ ಬ್ಯಾಗಲ್ಲೇ ಪ್ಯಾಕ್ ಮಾಡಿ. ಈ ಹಪ್ಪರ್ ಬಂದು ತುಂಬ ಲೈಟ್ ವೆಯ್ಟ್ ಇದೆ, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದು. ಅಂದರೆ ಅವಳ ಹತ್ರ ತುಂಬ ಹಪ್ಪರ್ಗಳು ಮತ್ತು ಜರ್ಕಿನ್ಗಳು ಈ ಥರ ಎಲ್ಲ ಇತ್ತು, ಬಟ್ ತುಂಬ ವೆಯ್ಟ್ ಇತ್ತು. ಸೊ ಆ ಥರದ್ದಾದರೆ ಅವಳಿಗೆ ಅಲ್ಲಿ ನಿಮ್ಗೆ ಗೊತ್ತಲ್ಲ ಮಂಗಳೂರು ಅಂದರೆ ತುಂಬ ಸೆಕೆ ಇರುತ್ತೆ ಅಂತ ಹೇಳಿ, ಹಾಗಾಗಿ ಆ ಥರ ಲೈಟ್ ವೆಯ್ಟ್ನ ಪರ್ಚೇಸ್ ಮಾಡಿದ್ದು. ವೇಲ್ ಹಾಕಬೇಕಿತ್ತು, ಇಲ್ಲ ಮೇಲ್ಗಡೆ ಹಪ್ಪರ್ ಹಾಕಬೇಕಿತ್ತು, ಆ ಥರ ರೂಲ್ಸ್ ಇತ್ತು. ಹಾಗಾಗಿ ಆ ಥರದನ್ನ ನಾನು ಪರ್ಚೇಸ್ ಮಾಡಿ ಅದನ್ನು ಕೂಡ ಪ್ಯಾಕ್ ಮಾಡಿಟ್ಟೆ. ಇದು ಬಂದು ಇನ್ನರ್ಸೇ ಒಂದು 10 ಸೆಟ್ನ ಹಾಕಬೇಕು ಅಂತ ಹೇಳಿದರು ಅವರು. ಹಾಗಾಗಿ ಅದನ್ನೇ ಬೇರೆ ಸಪ್ರೇಟಾಗಿ ನಾನು ಈ ಥರ ಮಾಡಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಅಂದರೆ ಅವಳಿಗೆ ಒಟ್ಟಿಗೆ ಹಾಕ್ಬಿಟ್ರೆ ಅವಳು ಎಲ್ಲನೂ ಮೆಸ್ಸಿ ಮಾಡ್ಕೊಂಬಿಡ್ತಾಳೆ ಆ್ಯಂಡ್ ಅವಳಿಗೆ ಗೊತ್ತಾಗಲ್ಲ ಯಾವ ಥರ ಇದು ಮಾಡಬೇಕು, ಅಂದರೆ ಮತ್ತೆ ಇಟ್ಕೋಬೇಕು. ಪ್ಯಾಕ್ ಮಾಡ್ಕೊಬೇಕಾದ್ರೆ ತುಂಬ ಹಿಂಸೆ ಆಗಿಬಿಡುತ್ತೆ, ಜಾಸ್ತಿ ಅನಿಸ್ಬಿಡುತ್ತೆ. ಆಗ ಒಂದೇ ಬ್ಯಾಗಲ್ಲಿ ಅವಳು ಪ್ಯಾಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರ ನಾನು ಸಪ್ರೇಟಾಗಿ ಇದನ್ನ ಇನ್ನರ್ಸ್ ಎಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಹೇಳೋದೇನೆಂದರೆ, ನಿಮಗಾದರೂ ಅಷ್ಟೇ ಮಕ್ಕಳಿಗೆ ನೀವು ಪ್ಯಾಕ್ ಮಾಡಬೇಕಾದ್ರೆ ಈ ಥರನೇ ಪ್ಯಾಕ್ ಮಾಡಿಕೊಟ್ರೆ ಅವ್ರಿಗೆ ಆರಾಮಾಗಿ ಫ್ರೀಯಾಗಿ ಕ್ಯಾರಿ ಮಾಡ್ತಾರೆ. ಹಾಗೆ ನಮ್ಮ ಮುನ್ನಿ ಪೆಪ್ಪರ್ ಡ್ರೈ ಚಿಕನ್ ಬೇಕು ಮಮ್ಮಿ ಎಲ್ಲರೂ ಕೇಳ್ತಾರೆ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ, ಅವರೆಲ್ಲರೂ ಮಾಡಿಸ್ಕೊಂಬರಕ್ಕೆ ಹೇಳಿದ್ದಾರೆ. ಸೊ ಪೆಪ್ಪರ್ ಡ್ರೈ ಚಿಕನ್ ಬೇಕು ಅಂತ ಹೇಳಿದ್ದು. ಹಾಗಾಗಿ ಅವ್ಳಿಗೋಸ್ಕರ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಡ್ರೈ ಚಿಕನ್ ಅಂದರೆ ಪೆಪ್ಪರ್ ಡ್ರೈ ಚಿಕನ್ನ ನಾನು ಮಾಡಿದೆ. ನೀವು ನೋಡ್ತಿರ್ಬೋದು, ನಾನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಎಲ್ರಿಗೋಸ್ಕರ ಪೆಪ್ಪರ್ ಡ್ರೈ ಚಿಕನ್ನು ಕೂಡ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ.
ನಾನು ಆಲ್ರೆಡಿ ನಿಮಗೆ ಪೆಪ್ಪರ್ ಡ್ರೈ ಚಿಕನ್ ರೆಸಿಪಿನ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೆ ನೀವು ಆಲ್ರೆಡಿ ನೋಡಿದ್ದೀರಾ. ನಾನು ಇಲ್ಲಿ ಬೇಕಾದರೆ ನಿಮಗೆ ಲಿಂಕ್ನು ಕೂಡ ಶೇರ್ ಮಾಡ್ತೀನಿ. ನೀವು ನೋಡಿ ನೀವು ಕೂಡ ಪ್ರಿಪೇರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಯಾವಾಗಲೂ ಪೆಪ್ಪರ್ ಡ್ರೈ ಚಿಕನ್ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನಾನು ಈ ಥರ ನೋಡಿ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಮಕ್ಕಳು ಇಲ್ಲೇ ಸ್ಕೂಲಲ್ಲಿ ಹೋಗೋಕ್ಕಿಂತ ಮುಂಚೆ ಸ್ಕೂಲ್ ಹತ್ರನೇ ತಿನ್ಕೊತೀವಿ ಮಮ್ಮಿ ಅಂತ ಹೇಳಿದ್ಲವಳು. ಹಾಗಾಗಿ ನಾನು ಈ ಥರ ಪ್ಯಾಕ್ ಮಾಡ್ತಾಯಿದ್ದೀನಿ. ಒಂದೇ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ತೊಗೊಂಡೋಗ್ತಾಯಿದ್ದೀವಿ. ಫ್ರೆಂಡ್ಸ್ ಎಲ್ಲ ಬೇಗ ಬರ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಬೇಗನೆ ಕರ್ಕೊಂಬಂದು ಇವಳು ಡಿನ್ನರೆಲ್ಲ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ರು. ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಎಲ್ಲರೂ ಬಂದರು, ಬಸ್ಸು ಕೂಡ ಬಂತು. ನಾವೇ ಸ್ವಲ್ಪ ಬೇಗನೆ ಬಂದುಬಿಟ್ವಿ, ಒಂದು 15 ಮಿನಿಟ್ಸ್ ಬೇಗನೆ ಬಂದ್ವಿ. ಪರವಾಗಿಲ್ಲ. ಅಂದರೆ ಅವಳಿಗೂ ಭಯ ಇತ್ತು, ಎಷ್ಟೊತ್ತಿಗೆ ಹೋಗಬೇಕೋ ಏನೋ, ಟೈಮ್ ಆಗಿಬಿಡುತ್ತೇನೋ ಆ ಥರ ಎಲ್ಲ ಟೆನ್ಷನಲ್ಲಿದ್ದು. ಹಾಗಾಗಿ ತೊಂದರೆ ಇಲ್ಲ ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಬಂದ್ವಿ ಕರ್ಕೊಂಡು. ಇವ್ರ ಸ್ಕೂಲಲ್ಲಿ ತುಂಬ ಸ್ಟ್ರಿಕ್ಟು. ಇದು ಬಂದು ನಿರ್ಮಲಾ ಕಾನ್ವೆಂಟು. ಇದು ನನ್ನ ಮಗಳ ಸ್ಕೂಲು. ನೀವು ನೋಡ್ತಿರ್ಬೋದು ಯೇಸು ಕ್ರಿಸ್ತದು ವಿಡಿಯೋನೂ ಕೂಡ ಮಾಡಿಕೊಂಡೆ. ಎಲ್ಲರೂ ವೆಯ್ಟ್ ಮಾಡ್ತಿದ್ವಿ. ಅವ್ರ ಸ್ಕೂಲಲ್ಲಿ ಏನಂದರೆ ರೂಲ್ಸ್ ಇದೆ, ಅಂದರೆ ಪ್ರೇಯರ್ ಮಾಡಿ ಆಮೇಲೆ ಹೊರಡಬೇಕು. ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಿದ್ವಿ. ತುಂಬ ಮಕ್ಕಳುಗಳೆಲ್ಲ ಬರ್ತಾಯಿದ್ರು, ಫ್ಯಾಮಿಲಿ ಎಲ್ಲ ಪೇರೆಂಟ್ಸ್ ಎಲ್ಲ ಬರ್ತಾಯಿದ್ರು. ಎಲ್ಲರೂ ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲರೂ ಬರ್ತಿದ್ರು. ನನ್ನ ಮಗಳಂತೂ ಸಿಕ್ಕಾಬಟ್ಟೆ ನನಗೆ ಬೇಜಾರಾಗ್ಬಿಡ್ತು. ಹೊರಡೋ ಟೈಮಲ್ಲಿ ತುಂಬ ತಪ್ಕೊಂಡು ಹತ್ಬಿಟ್ಲು. ಎಲ್ಲರೂ ಅಲ್ಲಿ ಪೇರೆಂಟ್ಸ್ ಎಲ್ಲ ತುಂಬ ನನ್ನ ಮಗಳು ಸಮಾಧಾನ ಮಾಡೋದೇ ಆಗಿತ್ತು. ಅಂದರೆ ಏನಕ್ಕಪ್ಪ ಅಳ್ತಿದ್ಯಾ, ಗಂಡನ ಮನೆಗೆ ಹೋಗೋ ಥರ ಅಳ್ತಿದ್ಯಾ, ಅಳ್ಬೇಡ ಅಂತ ಹೇಳಿ. ನಾನು ಅಮೌಂಟ್ ಹೋದ್ರೂ ಪರವಾಗಿಲ್ಲ, ವಾಪಸ್ ಬಂದುಬಿಡು ನೀನು ಅಳೋದಾದರೆ ಅಂತಲೇ ಹೇಳಿದೆ. ಬಟ್ ಇಲ್ಲ ಮಮ್ಮ ಹೋಗ್ತೀನಿ ಅಂತ ಹೋಗೋಕ್ಕೂ ತುಂಬ ಆಸೆ ಇತ್ತು ಅವಳಿಗೆ. ಆ್ಯಂಡ್ ನಾನು ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ. ಅವಳಿಗೆ ಒನ್ ನೈಟು ಕೂಡ ಅವಳು ನಾನಿಲ್ಲದೆ ಸ್ಟೇ ಮಾಡಲ್ಲ, ಇರೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ತುಂಬ ಬೇಜಾರಾಗಿದ್ಲು. ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಹಾಗೆಯೇ ಸಮಾಧಾನವೂ ಕೂಡ ಆದಳು. ಫ್ರೆಂಡ್ಸ್ ಎಲ್ಲ ರೇಗಿಸಿದ್ರು. ಅಂದರೆ ಏನು ನೀನು ಮಮ್ಮ ಬಿಟ್ಟು ಬರೋಕ್ಕೆ ಹಿಂಗೆ ಆಡ್ತೀಯ, ನಾವೆಲ್ಲ ಫುಲ್ ಎಂಜಾಯ್ ಮಾಡ್ತೀವಿ ಕಣೆ, ನಾವೆಲ್ಲ ಕೇರೇ ಮಾಡಲ್ಲ ಅಂತ ಹೇಳಿ. ಹಂಗಾಗಿ ಅವಳು ಓಕೆ ಸಮಾಧಾನ ಆದಳು. ಅವಳು ಕೂಡ ಫ್ರೆಂಡ್ಸ್ ಎಲ್ಲ ತುಂಬ ಕೇರ್ ಮಾಡಿ ನೋಡ್ಕೊತಾ ಇದ್ರು. ಅವಳು ಸ್ವಲ್ಪ ಮುದ್ದು ಸಪ್ರೇಟಾಗಿ ಎಲ್ಲೂ ಹೋಗಿಲ್ಲ. ಸೊ ಹಾಗಾಗಿ ಆಂಟಿ ಅವ್ರನ್ನ ನಾವು ನೋಡ್ಕೊತೀವಿ, ನೀವು ತಲೆ ಕೆಡಿಸ್ಕೊಂಬಿಡಿ ಅಂತೇಳಿ ಮಕ್ಕಳೆಲ್ಲ ಒಂಥರ ಧೈರ್ಯ ಹೇಳಿ ಕರ್ಕೊಂಡು ಹೊರಟರು. ನಾವೂ ಕೂಡ ಈ ಥರ 3-4 ಡೇಸು ಎಲ್ಲೂ ಬಿಟ್ಟು ಅವಳನ್ನ ಇಲ್ಲ. ಎಲ್ಲಾದರೂ ನಾವು ಹೋಗ್ಬೇಕಂದ್ರೂ ಅಮ್ಮನ ಮನೇಲಿ ಅಮ್ಮ ನೋಡ್ಕೊತಾರೆ, ಇಲ್ಲ ಅಕ್ಕ ನೋಡ್ಕೊತಾಳೆ. ಈ ಥರ ಎಲ್ಲಾದರೂ ಇರ್ತಿದ್ಲು ಅವಳು ಯಾರನ್ನೂ ಬಿಟ್ಟು ಇಲ್ಲ ಅಕ್ಕನ ಮನೇಲಾದರೂ ಇರಬೇಕು, ಅಮ್ಮನ ಮನೇಲಾದರೂ ಇರಬೇಕು, ಇಲ್ಲ ನಮ್ಮ ಮನೇಲಾದರೂ ಇರಬೇಕು. ಈ ಥರ ನಮ್ಮನ್ನ ಯಾರನ್ನೂ ಬಿಟ್ಟು ಅವಳು ಎಲ್ಲೂ ಇರ್ತಿರ್ಲಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಅವಳು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿರೋದು ಸ್ಕೂಲಿಂದ. ನಾನು ಇದೊಂದು ವೀಡಿಯೋ ಹಾಕಿರಲಿಲ್ಲ, ಅಂದರೆ ಮಕ್ಕಳು ಎಲ್ಲ ಪೆಪ್ಪರ್ ಡ್ರೈ ಚಿಕನ್ನ ತಿಂತಾಯಿದ್ರು, ಅದೊಂದು ವೀಡಿಯೋ ಮಾಡಲಿಲ್ಲ. ಹಾಗೆ ಫೋಟೋ ತೆಕ್ಕೊಂಡೆ. ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಹೇಳಿದ್ರು. ಸಖತ್ ಖುಷಿಯಾಯಿತು. ಹಾಗೆ ಅವಳ ಫ್ರೆಂಡ್ ಒಬ್ಬಳು, ತುಂಬ ಕ್ಲೋಸ್ ಇರೋ ಫ್ರೆಂಡ್ ಒಬ್ಬಳು ಮದರು ಕೂಡ ನಮ್ಮೂರವರೇ. ನನಗಂತೂ ಸಖತ್ ಖುಷಿ ಆಯಿತು. ಯಾಕೆಂದರೆ ಒಂದೇ ಊರಿನವ್ರು ಇಬ್ರು ಅಂತ ಹೇಳಿ ನಮ್ಮೂರವ್ರು ನಮಗೆ ಸಿಕ್ಕಿದಾಗ ಸಖತ್ ಖುಷಿ ಆಗುತ್ತೆ ಅಲ್ಲ, ಆ ಥರ ನನಗೂ ಕೂಡ ಖುಷಿ ಆಯಿತು. ಹಾಗೆ ಎಲ್ಲ ಮಕ್ಳಿಗೂ ಹ್ಯಾಪಿ ಜರ್ನಿ ಅಂತ ಹೇಳಿ ನಾನು ಹೊರಟೆ. ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು, ಅದನ್ನು ಕೂಡ ಹಾಕ್ತಾಯಿದ್ದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕಮೆಂಟ್ ಮುಖಾಂತರ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.